ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಲ್ರೆಡಿ ಟೈಟಲ್ ನೋಡಿದ್ದೀರಾ ಅಂದ್ಕೊತೀನಿ. ಇವತ್ತು ನಮ್ಮ ಮನೇಲಿ ಬೋರ್ನ ತೆಗೆಸ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಮ್ಮೂರಿನ ದೇವಸ್ಥಾನಗಳಿಗೆ ಹೋಗಿ ಕರ್ಪೂರ ಹಚ್ಚಿ ನೀರು ಬೇಗ ಬರಲಪ್ಪ ಅಂತ ಬೇಡ್ಕೊಂಡು ಬರ್ತಿದ್ದೀನಿ. ಇದೆಲ್ಲ ನಮ್ಮೂರ ದೇವಸ್ಥಾನ. ಇದು ಮಾಸ್ತಮ್ಮ ಗುಡಿ ಅಂತ. ಹಾಗೆ ಪಾರ್ವತಿ ಅಮ್ಮ, ಗಣಪತಿ ಮತ್ತು ಮಲ್ಲೇಶ್ವರ, ಆಂಜನೇಯ ಇಷ್ಟು ನಮ್ಮೂರಲ್ಲಿ ದೇವಸ್ಥಾನ ಇದೆ. ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಬಂದು ಕರ್ಪೂರ ಹಚ್ಚಿ ದೇವ್ರ ಹತ್ರ ಬೇಡ್ಕೊಂಡು ಬಂದು ಈಗ ಬೋರ್ವೆಲ್ ಹತ್ರಕ್ಕೆ ಹೋಗ್ತಿದ್ದೀವಿ. ಬೋರ್ ತೆಗೆಸ್ತಿದ್ದೀವಲ್ಲ ಅಲ್ಲಿ. ಇದು ನಮ್ಮ ಮನೆ ಹತ್ರನೇ ತೆಗೆಸ್ತಿರೋದು. ನಮ್ಮದೊಂದು ಸೈಟ್ ತೊಗೊಂಡಿದ್ವು ಲೇಔಟಲ್ಲಿ. ಅದೊಂದು ಲೇಔಟು. ಆ ಲೇಔಟಲ್ಲಿ ಸೈಟ್ ತೊಗೊಂಡಿದ್ವು. ಅಲ್ಲಿ ಬೋರ್ನ ತೆಗೆಸ್ತಾ ಇದ್ದೀವಿ. ನನ್ನ ಮಕ್ಕಳು ಅಂದರೆ ನಮ್ಮ ಅಕ್ಕನ ಮಕ್ಕಳು ಕೂಡ ನನ್ನ ಮಕ್ಕಳು ಇಷ್ಟು ಜನ ಹೋಗಿದ್ದೀವಿ. ಪೂಜೆ ಮಾಡೋಣ ಅಂತ ಹೋಗ್ತಿದ್ದೀನಿ. ನಮ್ಮದು ಆಲ್ರೆಡಿ ಹೊಲ್ದತ್ರ 2 ಬೋರ್ ಇದೆ. ಆದರೂ ಇಲ್ಲಿ ಒಂದು ಬೋರ್ ಬೇಕು ಅಂತ ಮತ್ತೆ ತೆಗೆಸ್ತಾ ಇದ್ವು. ಹಾಗೆ ಪೂಜೆ ಮಾಡ್ತಾಯಿದ್ದೀನಿ. ಅಲ್ಲಿ ಪಾಯಿಂಟ್ ಮಾಡಿಕೊಟ್ಟಿದ್ರಲ್ಲ ಅಲ್ಲಿ ನಮ್ಮ ಮಾವನು ಹೇಗೆ ಪೂಜೆ ಮಾಡಬೇಕಂತ ಹೇಳ್ಕೊಡ್ತಿದ್ರೆ. ನಮ್ಮ ಅತ್ತೆ ಇರಲಿಲ್ಲ. ಅವರು ಅವರ ಮಗಳ ಮನೆಗೆ, ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ದರು. ನನ್ನ ಚಿಕ್ಕ ಪಾಪುನ ಕರ್ಕೊಂಡು ಹೋಗಿದ್ದರು. ಹಂಗಾಗಿ ನಾನು, ನನ್ನ ಮಗ, ನನ್ನ ಹಸ್ಬೆಂಡು, ನಮ್ಮ ಮಾವ ಮತ್ತು ನಮ್ಮ ಪಕ್ಕದ ಮನೆ ಅಂದರೆ ನಮ್ಮ ಭಾವನ ಮಕ್ಕಳು ಎಲ್ಲ ಬಂದಿದ್ದರು. ಸೊ ಹೋಗಿ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮದು ಆಲ್ರೆಡಿ 2 ಬೋರ್ ಇದೆ. ಅದು ಹೊಲ್ದತ್ರ ಇದೆ. ಬಟ್ ಈಗ ಮನೆ ಹತ್ರನೂ ಒಂದು ಇರಲಿ ಅಂದ್ಬಿಟ್ಟು ನಮ್ಮ ಮನೆ ಪಕ್ಕನೇ ಒಂದು ಲೇಔಟ್ ಆಗಿದೆ. ಆ ಲೇಔಟಲ್ಲೇ ಒಂದು ಸೈಟ್ ತೊಗೊಂಡಿದ್ದೀವಿ. ಆ ಸೈಟಲ್ಲಿ ಕೂಡ ಒಂದು ಬೋರ್ನ ತೆಗೆಸ್ಕೊತಾ ಇದ್ದೀವಿ ನೀರು ಬೇಕು ಅಂದ್ಬಿಟ್ಟು. ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಚಿಕ್ಕ ಪಾಪು ಇಲ್ಲ, ಅವಳು ಇರಬೇಕಿತ್ತು ಅಂತ ಅನ್ನಿಸ್ತಿತ್ತು. ಇಲ್ಲ, ಬಟ್ ಅವರು ಊರಿಗೆ ಹೋಗಿದ್ರು. ಆದರೂ ನಾವೇ ಇದ್ವಲ್ಲ, ನಾವೇ ಮಾಡಿದ್ವು. ಬೋರ್ವೆಲ್ ಬೆಳಗ್ಗೆ ಊರಿಗೆ ಹೋಗಿತ್ತು ನಾನು ಪೂಜೆ ಮಾಡಬೇಕು ಅಂತಲೇ. ಬಟ್ ತುಂಬ ಅಂದರೆ ತುಂಬ ಲೇಟ್ ಮಾಡಿದ್ರು. ಬೆಳಗ್ಗೆ ಬರ್ತೀನಿ ಅಂದೋರು ಅವರು, ಬೋರ್ವೆಲ್ ತೆಗಿಯೋರು. ಅವರಿಗೋಸ್ಕರ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ಅಂತೂ ಬಂದರು. ಒಂದು ಮಧ್ಯಾಹ್ನ ಅವ್ರು ಬಂದಾಗಲೇ ಮಧ್ಯಾಹ್ನ ಆಗಿತ್ತು. ಆ್ಯಕ್ಚುಲಿ ನಾನು ಇನ್ನೊಂದು ಫಂಕ್ಷನಿಗೆ ಬೇರೆ ಹೋಗಬೇಕಾಗಿತ್ತು. ನಮ್ಮ ದೊಡ್ಡಮ್ಮ ಅಣ್ಣಂದಿರ ಮನೇಲೆಲ್ಲ ಹೊಸ್ಕೊಪ್ಲಲ್ಲಿ ಬಂಡಿ ಹಬ್ಬ ಮಾಡ್ತಾಯಿದ್ರು. ಅಲ್ಲಿಗೆ ಬೇರೆ ಕರೆದ್ಬಿಟ್ಟಿದ್ರು. ಅಲ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಫುಲ್ ರೆಡಿ ಆಗಿಬಿಟ್ಟೆ ಬಂದಿದ್ದೆ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಆದರೂ ಸ್ವಲ್ಪ ಲೇಟ್ ಆಯಿತು. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿ, ನನ್ನ ಮಗನಿಗೆ ಪೂಜೆ ಮಾಡೋ ಬಗ್ಗೆ ಅಂದರೆ ಅವನಿಗೆ ಆಟ ಆಡೋ ವಯಸ್ಸಲ್ವಾ, ಆಟದ ಕಡೆ ಗಮನ. ಸೊ ಅಂತೂ ಪೂಜೆ ಪೂಜೆ ಮಾಡಿ ಅಲ್ಲಿ ₹1 ಕಾಯಿನ್ ಹಾಕಿ ಅದರೊಳಗಡೆ ನಮಸ್ಕಾರ ಮಾಡಿಕೊಂಡು ಗಂಗವ್ವ ಬೇಗ ಬಾ ಅಂತ ಕೇಳಿಕೊಂಡು ಮನಸ್ಸಲ್ಲಿ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಬೇಡಿಕೊಂಡು ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಿದ್ದು ಹಣ್ಣು ಮತ್ತು ವೀಳ್ಯದೆಲೆ, ಅಡಿಕೆ ಮತ್ತು ಅಲ್ಲಿ ಇಟ್ಟಿರೋ ದುಡ್ಡನ್ನು ಅಲ್ಲಿ ಬಂದಿದ್ದಂಥ ಬೋರ್ ತೆಗಿಯೋ ಅಂಥ ಅಣ್ಣಂಗೆ ಕೊಟ್ಟು ಪೂಜೆ ಮಾಡಿಕೊಂಡು ಈ ಕಡೆ ಬಂದು ನಿಂತಿದ್ದೀವಿ. ನಾನು ಆಲ್ರೆಡಿ ಹೋಗಬೇಕಾಗಿತ್ತು ಅಂತೂ ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀರು ತುಂಬ ಚೆನ್ನಾಗಿ ಬಂತು. ಖುಷಿ ಆಯಿತು. 1.5-2 ಇಂಚೋ ಏನೋ ನೀರು ಬಂತು ಅಂತ ಹೇಳಿದ್ರು ನಮ್ಮ ಮನೆಯವರು. ಬಟ್ ಮನೆಗಲ್ವಾ ಜಾಸ್ತಿನೇ ಆಯಿತು. ಓಕೆ, ಸಾಕಾಗುತ್ತೆ ನಮಗೆ ನೀರು. ಮನೆ ಕಟ್ಟೋಕ್ಕೆ ಅಂತ ಮಾತ್ರ, ಅದು ಮನೆ ಯೂಸಿಗೆ ಅಷ್ಟೇ. ಖುಷಿ ಆಯಿತು ನೀರೆಲ್ಲ ನೋಡ್ತಿದ್ರೆ. ಇದು ಮಾರ್ನಿಂಗು ಎದ್ದೋಗ್ಬಿಟ್ಟು ನೋಡಿ ಮತ್ತೆ ಅಲ್ಲಿ ವಿಡಿಯೋ ಮಾಡಿಕೊಂಡೆ. ನೀರೆಲ್ಲ ತುಂಬ ಚೆನ್ನಾಗಿ ಬಂತು. ಖುಷಿ ಆಯಿತು. ಹಾಗೆ ಇದು ಬಂದು ನಮ್ಮ ಹೊಲದತ್ರ 2 ಬೋರ್ನ ತೆಗ್ಸಿದ್ದೀವಿ. ಅಲ್ಲಿ ನೀರು ಇದು ಅಲ್ಲಿದು ವಿಡಿಯೋ ಅದನ್ನು ಹಾಕಿದ್ದೀನಿ ಅಷ್ಟೇ. ಹೊಲದತ್ರನೂ 2 ಬೋರ್ ಇದೆ. ಅದು ನಾವು ಜಮೀನು ಮಾಡ್ತೀವಲ್ಲ, ಶುಂಠಿ, ರಾಗಿ, ಜೋಳ, ಇನ್ನೂ ಏನೇನೋ ಹಾಕ್ತಾಯಿರ್ತೀವಿ. ಅದಕ್ಕೆ ಅಂತ ಯೂಸ್ ಆಗುತ್ತೆ.
ಆಲ್ರೆಡಿ 2 ಬೋರ್ ತೆಗ್ಸುವಾಗಲೂ ಕೂಡ ನಾನು ಹೋಗಿರಲಿಲ್ಲ. ಯಾಕೆ ಅಂದರೆ ನಾನು ಆವಾಗ ಬಾಣ್ತಿಯಾಗಿದ್ದೆ. ನನ್ನ ಮಗಳು ಚಿಕ್ಕವಳು, ಅಂದರೆ 2 ತಿಂಗಳು ಪಾಪು ಆಗಿತ್ತು. ಅವರು ಬೋರ್ವೆಲ್ ತೆಗ್ಸುವಾಗ ನೋಡೋಕ್ಕೆ ಆಗಿರಲಿಲ್ಲ. ಆದರೂ ಈ ಸಲ ಹೋಗಿದ್ದೀನಿ. ಹಾಗೆ ಅವ್ರು ಬಂದಿರಲಿಲ್ಲ ಅಂದ್ಬಿಟ್ಟು ರೀಲ್ಸ್ ಕೂಡ ಮಾಡ್ತಿದ್ದೀವಿ. ಇಷ್ಟೊತ್ತು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹಾಗೆ ಎಲ್ಲ ವೀಡಿಯೋಗಳ್ನೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಇನ್ನು, ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ. ಎಲ್ಲ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ. ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ರೀಲ್ಸ್ ಮಾಡ್ತಾ ಇದ್ದೇನೆ. ಕಮೆಂಟ್ ಮಾಡಿ ಹೇಗಿದೆ ಅಂತ. ಥ್ಯಾಂಕ್ ಯು. ಬಾಯ್.